ಇಲ್ಲ, ಅದ್ರ ಬಗ್ಗೆ ನೋ ಪೊಲಿಟಿಕಲ್ ಡಿಸ್ಕಷನ್ ಅಂತ ಹೇಳಿದಲ್ಲ. ಪೊಲಿಟಿಕಲ್ ತಾವೇನಾದ್ರು ಸರ್ ನೋಡ್ರಿ ಈಗ ಎಲ್ರ ಕೈಗೂ ಬೆಣ್ಣೆ ಕೊಡ್ತಾರೆ. ಅದನ್ನ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಆ ರಾಜಕಾರಣಿಗಳ ಕೈಲಿ, ಶಾಸಕರ ಕೈಲಿ ಇರ್ತದೆ. ಎಲ್ರಿಗೂ ಕೊಡೋದು ಒಂದೇ ಗ್ರಾಂಟು, ಒಂದೇ ಅನುದಾನ. ತುಪ್ಪ ಒಂದೊಂದು ಈಗ ತುಪ್ಪ ಎಲ್ಲ ಹೋಟ್ಲಲ್ಲೂ ಹಾಕ್ತಾರಲ್ಲಪ್ಪ ದೋಸೆಗೆ. ಯಾಕೆ ಒಂದೇ ಹೋಟ್ಲು ಹುಡಿಕೊಂಡು ಹೋಗ್ತೀವಿ, ದೋಸೆ ಚೆನ್ನಾಗೈತೆ ನಾವು ಜನಾರ್ದನಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಎಲ್ಲ ಹೋಟ್ಲಲ್ಲೂ ಹಾಕ್ತಾರಲ್ವಾ? ಹಂಗೆ ಎಲ್ರ ಕೈಲೂ ತುಪ್ಪ ಇರ್ತದೆ, ಬೆಣ್ಣೆ. ಅದನ್ನ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಆ ಶಾಸಕರ ಬುದ್ಧಿವಂತಿಕೆ ಅಷ್ಟೇ. ಅದು ಕೆಲವರು ಬೇರೆ ಬೇರೆ ವಿಚಾರ ಮಾತಾಡಿದ್ದಾರೆ ಹಿರಿಯ ಶಾಸಕರುಗಳು. ಅದ್ರ ಬಗ್ಗೆ ತಾವೇನಾದ್ರೂ ಸುರ್ಜೇವಾಲಾ ಅವ್ರಿಗೆ ಸಲಹೆ ಕೊಟ್ರ? ಇಲ್ಲ, ಅದ್ರ ಬಗ್ಗೆ ಅವ್ರು ಕೇಳಲೂ ಇಲ್ಲ, ನಾವು ಕೊಡ್ಲೂ ಇಲ್ಲ. ಈಗ ಅವ್ರು ಕೆಲವು ಪ್ರಶ್ನೆಗಳು ನಮ್ಮ ಮುಂದೆ ಇಟ್ಟರು, ಆ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿದ್ದೀವಿ ವಿನ ಅದಕ್ಕಿಂತ ಮುಂದುವರೆದು ನಾವು ಮಾತಾಡ್ತಂತ ಪರಿಸ್ಥಿತಿ ಉದ್ಭವ ಆಗಲಿಲ್ಲ. ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೇಳಿಕೆಗಳಾಗಿರೋದು ಬೇರೆ ಬೇರೆ ಸರ್ಕಾರ ಮತ್ತೆ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅನಿಸ್ತಿದೆಯಾ? ಖಂಡಿತ ಆಗ್ತಾ ಇದೆ. ಅದನ್ನ ತಪ್ಪಿಸ್ತಾರೆ. ಅದಕ್ಕೆ ಬಿಗಿಯಾಗಿರ್ತಕ್ಕಂಥ ಹೈಕಮಾಂಡ್ ಇದೆ, ಅದು ತಪ್ಪಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ, ತಪ್ಪಿಸ್ತಾರೆ ಅದನ್ನ. ಇದನ್ನ ಸುರ್ಜೇವಾಲಾ ಅವ್ರ ಮುಂದೆ ಗಮನಕ್ಕೆ ತರುವ ಅದನ್ನ ಅವ್ರು ಕೇಳಿದ್ರೆ ನಾನು ಹೇಳಿವೆ, ಅವ್ರು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಎಲ್ಲ ಒನ್ ಸೈಡ್ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಏಕೈಕ ಶಾಸಕ ಸಂಪೂರ್ಣವಾಗಿ ಸಮಾಧಾನವಾಗಿ ಯಾವುದೇ ಸಮಸ್ಯೆ ಸಮಾಧಾನವಾಗಿದ್ದೀನಿ. ಅದರಿಂದ ನನ್ನಿಂದ ಯಾರವ್ರೆ ಅಂತ ನಿಮ್ಗೆಲ್ಲ ಗೊತ್ತು. ಅದರಿಂದ ಸಮಾಧಾನವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.